ಹೊಟ್ಟೆ ಉರಿತಾರೆ ಟೈಮ್ ನೀವು ಬರ್ತಾ ಇದೆ. ಮಾನ್ಯ ಹೈಕೋರ್ಟ್ ಅವರು ಬಂದಿಲ್ಲ, ಮಾನ್ಯ ಸುಪ್ರೀಂ ಕೋರ್ಟು ಬಂದಿಲ್ಲ. ಅವ್ರು ಏನು ನ್ಯಾಯ ಕೊಡ್ತಾರೆ ಮೇಡಮ್? ಅವ್ರ ಮೇಲೆ ಎಷ್ಟು ವಿಶ್ವಾಸ ಆಯಿತು, ಎಲ್ಲ ಜನರಿಗೆ ವಿಶ್ವಾಸ ಆಯಿತು, ಮಾನ್ಯ ಸುಪ್ರೀಂ ಕೋರ್ಟ್ ಮೇಲೆ ವಿಶ್ವಾಸ ಆಯಿತು. ನಮಾಜ್ ಅವ್ರ ಥರ ಕಲಿಸಿ ನಮಗೆ ಜೈಲು ಹಾಕಿ ನಮ್ಮ ಹ್ಯಾಂಗ್ ಕೊಟ್ಬಿಡಿ ಬರೋಲ್ಲ. ಎಲ್ಲ ನಮಗೆ ಮೋಸ ಮಾಡಿದೆ. ಇದೇ ಸುಪ್ರೀಂ ಕೋರ್ಟಿನ ನ್ಯಾಯ ಮಾಡಿದೆ, ನಮಗೆ ಹೈಕೋರ್ಟ್ ನಮಗೆ ಮೋಸ ಮಾಡಿದೆ. ನಮಗೆ ಎಲ್ಲ ಲೀಗಲ್ ಇದೆ, ಲೀಗಲ್ ಆಪ್ಷನ್ ತಗೊಂಡು ನಮಗೆ ಯಾರು ಕಳ್ಳನ ಮಕ್ಕಳು ಬಂದೈತೆ ಮಾಡಿದೆ. ರಾತ್ರಿ 4 ಗಂಟೆ 4 ಜನ ಬಂದರೆ ನಮಗೆ ಏನು ಹೇಳ್ತಾರೆ ಗೊತ್ತು ನಿಮಗೆ? ನಾವು ಹೇಳ್ಬಿಡ್ತೀನಿ, ಕಳ್ಳರು ಬಂದು ಏನು 1.5 ಲಕ್ಷ ಕೊಡಿ, ನಮಗೆ ಸ್ಟಾಪ್ ಮಾಡ್ತೀನಿ ಕೆಲಸ. ಒಂದು ಅಂಗಡಿಗೆ 1 ಲಕ್ಷ 27 ಕೋಟಿ ಕೊಡಿ. ಯಾರು ಹೇಳಿ ಗೊತ್ತಿಲ್ಲ. ಬಂದರೆ ರಾತ್ರಿ ನಮಗೆ 4 ಎಲ್ಲರೂ ಕಟ್ಕೊಂಡು ನಮಗೆ ಹೇಳ್ತಾರೆ ಅಂತ ಯಾರು ಗೊತ್ತಿಲ್ಲ. ಯಾರು ಬಂದೆ ಹೇಳಿ ನಮಗೆ, ನಾವು ಓಪನ್ ಹೇಳ್ತೀನಿ. ನಮಗೆ ಏನನ್ನು ಮಾಡ್ಕೊಳ್ಳಿ, ಎಲ್ಲೇನೋ ಬರ್ತೀನಿ ನಾವು ಯಾವ ಚಾನಲ್ಗೆ ಬರ್ತೀನಿ ನಾವು ಹೇಳ್ತೀನಿ. ಯಾರು ಗೊತ್ತಿಲ್ಲ ನಮಗೆ. ಒಂದು ಅಂಗಡಿ 1.5 ಲಕ್ಷ 1.50 ಲ್ಯಾಕ್ಸ್ ಕೊಡಿ, ನಾವು ಸ್ಟಾಪ್ ಮಾಡ್ತೀನಿ ಕೆಲಸ. ಏನದು ನ್ಯಾಯ ಅದೇ? ಎಲ್ಲರ ಕಾಸಲ್ಲಿ ನಡೆದ ನ್ಯಾಯ ಅದೇ? ನೀವು ಹೇಳಿ ಸ್ವಲ್ಪ. ಮಾನ್ಯ ಹೈಕೋರ್ಟ್ ಅವರು, ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಎಲ್ಲಿದ್ದಾರೆ? ನೀವು ಹೇಳಿ ಸ್ವಲ್ಪ. ಜನ ಬೆಂಕಿ ಹಾಕ್ತಾರೆ, ನೀವು ಸುಮ್ಮನೆ ಅಲ್ಲಿ ಜಡ್ಜಲ್ಲಿ ಸೈನ್ ಹಾಕೊಂಡು ಹೋಗ್ಬಿಡ್ತಾರೆ. ನೀವು ಸುಮ್ಮನೆ ನಿಮಗೆ ಎಲ್ಲ ಸೈನ್ ಎಲ್ಲ ಸುಳ್ಳಿ. ನೀವು ಏನು ಅಧಿಕಾರಿ ಸ್ವಾಮಿ, ಏನು ಅಧಿಕಾರಿ ಮೇಡಮ್? ಎಲ್ಲರಿಗೂ ಮಿನಿಸ್ಟರ್ಗೆ ಅಧಿಕಾರಿ, ಎಲ್ಲರಿಗೂ ಮೋಸ ಮಾಡೋಕೆ ಅಧಿಕಾರಿ, ಎಲ್ಲ ಗುಂಡಾಗರಿಗೆ ಅಧಿಕಾರಿ. ಎಲ್ಲ ಕೇಳಿ ಶಿವಾಜಿನಗರ ತಪ್ಪು ಮಾಡಿದೆ, ಅವರು ಏನು 307 ಹಾಕೊಂಡು ಅವ್ರು ಕಳಿಸಿಬಿಟ್ರೆ. ನಾವು ಏನು ಮಾಡಿಲ್ಲ, ನಮ್ಗೆ ಏನು ನ್ಯಾಯ ಕೊಟ್ಟಿದೆ ನಿಮಗೆ? ಭೈರಪ್ಪ ಗೌಡ ಅವರು ಪ್ಲೀಸ್ ಸರ್, ನೀವು ಅರ್ಥ ಮಾಡಿ. ಅವ್ರಿಗೆ 307 ಹಾಕೊಂಡು ನೀವು ಕಳಿಸಿಬಿಟ್ಟೆ ನೀವು ಜೈಲಿಗೆ. ನಾವು ಏನು ತಪ್ಪು ಮಾಡಿಲ್ಲ, ನಮ್ಗೆ ಏನು ಮಾಡಿದೆ ಹೇಳಿ? ಇದು ಏನು ಮಾಡಲ್ಲ, ನಿಮಗೆ ನ್ಯಾಯ ಕೊಡ್ತಾರೆ. ನೀವು ಹೇಳಿ ಸ್ವಲ್ಪ. ಭೈರಪ್ಪ ಗೌಡ ಅವರೇ ಪ್ಲೀಸ್ ರಿಕ್ವೆಸ್ಟ್ ಸರ್, ಯು ಪ್ಲೀಸ್. ಮಾನ್ಯ ಹೈಕೋರ್ಟ್ ಅವರು ನಿಮ್ಮ ನ್ಯಾಯ, ನಿಮಗೆಲ್ಲ ಲೀಗಲ್ ಎಲ್ಲ ನೋಟಿಸ್ ಫೇಕ್ ಎಲ್ಲರಿಗೆ ಈ ಬೆಂಗಳೂರೆಲ್ಲ ಫೇಕ್ ಮಾಡಿದೆ. ನೀವು ಏನು ವ್ಯಾಲ್ಯೂ ಇಲ್ಲ, ನಿಮ್ಮ ಹೈಕೋರ್ಟ್ ವ್ಯಾಲ್ಯೂ ಇಲ್ಲ, ಸುಪ್ರೀಂ ಕೋರ್ಟ್ ವ್ಯಾಲ್ಯೂ ಇಲ್ಲ. ಒಂದ್ಸಲ ನೋಡಿದೆ ಮೇಡಮ್, ನಾವು ಸುಮಾರು ಒಂದು 25-27 ವರ್ಷದಿಂದ ಇದ್ದಿದ್ದು ಇಲ್ಲಿ. ನಾವು ಆವಾಗಿಂದ ನಾವು ಕೇಳ್ತಾ ಇದ್ರು ಸುಪ್ರೀಂ ಕೋರ್ಟಿಂದ ಆರ್ಡರ್ ಇದೆ ಇಲ್ಲಿ. ಈಗಲೇ ಜಸ್ಟ್ ಒಂದು 2-3 ದಿವಸ ಮಂದಿ ನಿಮಗೆ ನೋಟಿಸ್ ಬಂದಿದೆ ತೆಗೀರಿ ಅಂತ. ಹೆಂಗಾಗಿ ಹೇಳಿ, ನಾವು ಮಕ್ಕಳು ಎಲ್ಲ ಇದೆ, ಎಲ್ಲ ಇಲ್ಲೇ ಸಾಕೋದು. ಎಲ್ಲರೆಲ್ಲ ಇಲ್ಲಿ ತುಂಬ ಬಡವರು ಇದ್ದಾರೆ. ಇಲ್ಲಿ ಡೈಲಿ ದುಡ್ದು ಸಂಪಾದನೆಯವರು ಇದ್ದಾರೆ ಇಲ್ಲಿ. ಇಲ್ಲ, ತುಂಬ ಅನ್ಯಾಯ ಆಗಿದೆ, ಭಾಳ ಅನ್ಯಾಯ ಆಗಿದೆ ಮೇಡಮ್. ಎಲ್ಲ ದೊಡ್ಡವ್ರು ನೋಡಬೇಕು, ಬಡವ್ರದ್ದು ನೋಡಬೇಕೆಲ್ಲ. ದೊಡ್ಡವರೆಲ್ಲ ಬಡವ್ರು ನೋಡಬೇಕು. ಭಾಳ ಅನ್ಯಾಯ ಮಾಡಿದ್ದಾರೆ. ಲೀಗಲ್ ಇದೆ ಮೇಡಮ್, ಎಲ್ಲ ಲೀಗಲ್ ಇದೆ ಮೇಡಮ್. ಸುಪ್ರೀಂ ಕೋರ್ಟ್ ಇದೆ ಐತೆ ಮೇಡಮ್, ಸುಪ್ರೀಂ ಕೋರ್ಟ್ ಇದೆ ಐತೆ ಮೇಡಮ್. ನಮ್ಮ ಹತ್ರ ಎಲ್ಲ 2 ದಿವಸ ಯಾರು ನಮಗೆ ಅಲ್ಲಿ ಹೋಗಕ್ಕೆ ಕೊಡ್ತಾ ಇಲ್ಲ ಮೇಡಮ್. ನಮಗೆ ಅಲ್ಲಿ ಹೋಗಕ್ಕೆ ಕೈ ಮುಟ್ಟಕ್ಕೆ ಕೊಡ್ತಾ ಇಲ್ಲ ನಮಗೆ ಅಲ್ಲಿ. ಅದೇನು ಯಾರು ಹಿಂದೆ ಎಲ್ಲ ದೊಡ್ಡದು ಮೇಡಮ್ ಕೆಲಸ ಇಲ್ಲ, ಅದೆಲ್ಲ ಇದು ಹಿಂದೆ ದೊಡ್ಡದೆಲ್ಲ ಕೆಲಸ ಇಲ್ಲ. ಅದು ಎಲ್ಲ ತುಂಬ ಅನ್ಯಾಯ ಆಗ್ತಾಯಿದೆ. ಇದೆಲ್ಲ ಒಂದೇ ಇಲ್ಲ, ಇದು ಇನ್ನೂ ಮುಂದೆ ತುಂಬ ಅನ್ಯಾಯ ಮಾಡೋಕೆ ಆಗ್ತಾ ಇದೆ ನೋಡಿ. ಈಗ ತುಂಬ ಅನ್ಯಾಯ ಮಾಡ್ತಾರೆ ಇನ್ನು. ನಾನು ಮೇಡಮ್ 99ನಲ್ಲಿ ಬಂದಿದ್ದು ಮೇಡಮ್, 1999 ಬಂದಿದ್ದು. 27 ವರ್ಷ ಆಯಿತು ಮತ್ತೆ. ಇದು ಆವಾಗಿಂದ ಇದೆ ಮೇಡಮ್. ನಾವು 36 ವರ್ಷ ಇದ್ದೀವಿ. ನಾವು 36 ನಾವು ಇಲ್ಲಿ ಇದೆ. ನಾವು ಇಲ್ಲಿ ಮದುವೆ ಆಗಿದೆ, ಇಲ್ಲಿ ಮಕ್ಕಳು ಎಲ್ಲ ದೊಡ್ಡಾಗಿದೆ, ಇಲ್ಲ ಮಕ್ಕಳು ಎಲ್ಲ ಓದ್ತಾ ಇದೆ. ಮಕ್ಕಳು ಓದಿ ಓದ್ತಾರೆ. ಅವ್ರಿಗೆ ಫೀಸ್ ಯಾರು ಕೊಡ್ತಾರೆ? ನಮ್ಮ ಅಂಗಡಿಗೆಲ್ಲ ಹೋಯ್ತು. ಇಲ್ಲಿ ಎಲ್ಲಿಂದ ತಗೊಂಡು ಬರಬೇಕು ನಾವು? ನೀವು ಹೇಳಿ ಸ್ವಲ್ಪ. ಎಲ್ಲ DK ಕೊಡ್ತಾರೆ ನಮಗೆ ಭೈರಪ್ಪ ಗೌಡ ಕೊಡ್ತಾರೆ. ಅವರು ಒಳ್ಳೆ ಮಾಡೋಕ್ಕೆ ಬ್ಯಾಂಗ್ಳೂರು ಒಳ್ಳೆ ಮಾಡಿದೆ, ಎಲ್ಲ ಹಾಳು ಮಾಡಿಬಿಟ್ಟೆ 180 ಜನಗೆ. ಇವ್ರು ನಮ್ಮ ಫ್ಯಾಮ್ಲಿಗೆ ಹಾಳು ಮಾಡಿಬಿಟ್ಟೆ. ಯಾರು ಹೆಣ್ಮಕ್ಳು ಮದುವೆ ಇತ್ತು, ಯಾರು ತಂಗಿ ಮದುವೆ ಇತ್ತು. ಪ್ಲೀಸ್ ಭೈರಪ್ಪ ಗೌಡ ಸ್ವಲ್ಪ ಹೇಳಿ. ನೀವು ಸ್ವಲ್ಪ ನ್ಯಾಯಾಲಯ ಸ್ವಲ್ಪ ಹೇಳಿ. ಸ್ವಲ್ಪ ನೀವು ಒಳ್ಳೆಯವರು ಸ್ವಲ್ಪ ಹೇಳಿ. ಸ್ವಲ್ಪ ನೀವು ಎಲ್ಲ ಗುಂಡಾಗರ್ದಿಗೆ ಸಾಥ್ ಕೊಟ್ಟಿರೋದು, ನೀವು ಎಲ್ಲ ಮೋಸ ಅವ್ರಿಗೆ ಸಾಥ್ ಕೊಟ್ಟಿರೋದು ನೀವು. ಅವ್ರ ಮಾತಲ್ಲಿ ನಡೆದ ಇದೆ ಕೆಲಸ ಇದೆ. ನಾವು ಈ ಲೀಗಲ್ ಇತ್ತು ಎಲ್ಲ ತಪ್ಪು ಮಾಡಿದವರು. ಪ್ಲೀಸ್